ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಇದಾಗಿರುತ್ತೆ. ಅಂದರೆ ಕ್ಯೂ ಅಂಡ್ ಎ ಸೆಷನ್ನು. ನಾವು ಯೂಶಲಿ ಸಂಡೇಸು ಯಾವಾಗಲೂ ಕ್ಯೂ ಅಂಡ್ ಎ ಸೆಷನ್ ನಡೆಸ್ತಾ ಇರ್ತೀವಿ. ಹಾಗಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನ ಪಡ್ತೀನಿ. ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ, ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡುತ್ತಿಲ್ಲ. ಓಕೆ, ಮೊದಲನೇ ಪ್ರಶ್ನೆಗೆ ಹೋಗೋಣ. ರಮೇಶ್ ಅವರು ಕೇಳ್ತಾ ಇದ್ದಾರೆ, ಸರ್, ಇವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, IT ಸ್ಟಾಕ್ಸ್ಗಳು ಕರೆಕ್ಷನ್ ಆಗ್ತಿವೆ. ಸೊ ಲಾಂಗ್ ಟರ್ಮಿಗೆ IT ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋಲು ಬೆಸ್ಟ್ ಟೈಮ್ ಅನ್ಸುತ್ತೆ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ತಾ ಇದ್ದೀರಾ. ಓಕೆ ನೋಡಿ, ಮಾರ್ಕೆಟ್ ಹೌದು ಸ್ವಲ್ಪ ಒಳ್ಳೆ ಮೂಮೆಂಟ್ ಬರ್ತಾ ಇದೆ, ಒಳ್ಳೆ ಅಪ್ ಟ್ರೆಂಡ್ ಅಲ್ಲೂ ಕೂಡ ಇದೆ. ಬಟ್ IT ಸ್ಟಾಕ್ಸ್ ಡೌನ್ ಹೌದು. ಇನ್ಫೋಸಿಸ್ ಕೂಡ ನಾಳೆ ಮೇ ಬಿ ನನ್ನ ಪ್ರಕಾರ ಡೌನ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ, ಯಾಕಂದ್ರೆ ರಿಸಲ್ಟ್ಸ್ ಏನು ಅಂತ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಂದಿಲ್ಲ. ಹಾಗೆ ಸರ್ ತಗೋಬೋದಾ? ಮೊದಲಿಗೆ ನಾನು ಎಲ್ಲರಿಗೂ ಕೂಡ ಹೇಳೋದು, ಬರೇ ಓನ್ಲಿ ಒಂದೇ ಸೆಕ್ಟರ್ ಕಾನ್ಸಂಟ್ರೇಟ್ ಮಾಡಬಾರ್ದು, ಬೇರೆ ಎಲ್ಲ ಸೆಕ್ಟರ್ಗೂ ಕಾನ್ಸಂಟ್ರೇಟ್ ಮಾಡಬೇಕು. ಡೈವರ್ಸಿಫಿಕೇಶನ್ ಇಸ್ ಬಹಳ ಇಂಪಾರ್ಟೆಂಟು. ರಮೇಶ್ ಅವರು, ನಾನು ಏನೇ ಒಂದು ಕ್ಯೂ ಅಂಡ್ ಸೆಷನ್ ಮಾಡಿದ್ರು ಪ್ರತಿಯೊಂದು ಪ್ರಶ್ನೆ ಅವರಲ್ಲಿ ಇದ್ದೇ ಇರುತ್ತೆ. ಏನಾದರೂ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತೀರಾ. ವೆರಿ ಗುಡ್, ಥ್ಯಾಂಕ್ಸ್. ಬಟ್ ನನ್ನ ವಿಡಿಯೋ ನೀವು ನೋಡಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಎಲ್ಲನೂ ಕೂಡ ಹೇಳಿರ್ತೀನಿ ಡೈವರ್ಸಿಫಿಕೇಶನ್. ನಿಮಗೂ ಕೂಡ ಎಷ್ಟೋ ಕರೆಕ್ಟಾಗಿ ಡೈವರ್ಸಿಫಿಕೇಶನ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ನೀವು ಎಷ್ಟೊಂದು ಸರಿ ವಿಡಿಯೋದಲ್ಲಿ ಸರ್ ನಾನು ಆ ಒಂದು ಸೆಕ್ಟರ್ ಈ ಒಂದು ಸೆಕ್ಟರ್ ಅಂತ ಹೇಳಿದ್ದೀರಾ. ಬಟ್ ಈಗ IT ಸೆಕ್ಟರ್ ಕರೆಕ್ಟ್ ಟೈಮಾ? ಗುಡ್. ಫಂಡಮೆಂಟಲಿ ನೀವು ಚೆನ್ನಾಗಿತ್ತು ಸ್ಟಾಕ್ಸ್ ಅಂದ್ರೆ ಈಗ ಕಡಿಮೆ ಇರೋ ಸ್ಟಾಕು IT ಸೆಕ್ಟರ್ ಅಲ್ಲಿ ಆರಾಮಾಗಿ ತಗೊಳ್ಬಹುದು, ಒಂದು ಒಳ್ಳೆಯ ಚಾನ್ಸ್. ಬಟ್ ನೀವು ಒಂದು ಸ್ವಲ್ಪ ಮೊತ್ತ ಒಂದು 50% ಹಾಕಿರಿ, ಇನ್ನೂ ಸ್ವಲ್ಪ ಡೌನ್ ಹೋದಾಗ ಇನ್ನೂ ಸ್ವಲ್ಪ ಹಾಕಿ. ಬಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಗೊತ್ತಿರಬೇಕು, ಅದು ಬಹಳ ಬಹಳ ಮುಖ್ಯ. ರಮೇಶ್ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಪೇಕ್ಷಾ ಅಮೇಜಿಂಗ್ ವರ್ಡ್ ಅನ್ನೋರು ಕೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಸರ್, ನಿಮ್ಮ ವಿಡಿಯೋಗಳಿಂದ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲದ ನಾನು ಹಲವಾರು ವಿಷಯಗಳನ್ನು ಕಲಿತುಕೊಂಡಿದ್ದೇನೆ, ತುಂಬಾ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಈ ತರ ಹೇಳಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಉದ್ದೇಶನೂ ಅದೇನೆ. ಅಟ್ಲೀಸ್ಟ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸ್ವಲ್ಪ ಅದರ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಹಾಗೆ ಅದೊಂದು ಬಿಸ್ನೆಸ್ ಅನ್ನೋ ತರ ನಿಮಗೆ ಗೊತ್ತಾಗಬೇಕು. ಎಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟ್ನ ಒಂದು ಗ್ಯಾಮ್ಲಿಂಗ್ ಅನ್ನೋ ತರ ಅನ್ಕೊಂತೀರಾ. ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೆ ಅದು ಗ್ಯಾಮ್ಲಿಂಗೆ. ಬಟ್ ನಿಮಗೆಲ್ಲ ಗೊತ್ತಿದೆ, ನಿಮಗೆ ಅದನ್ನ ಅನಾಲಿಸಿಸ್ ಮಾಡಕ್ ಬರುತ್ತೆ, ಅಥವಾ ಅದು ಫಂಡಮೆಂಟಲೇ ಆಗಿರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಅನಾಲಿಸಿಸ್ ಮಾಡಕ್ ಬರುತ್ತೆ ಅನ್ನೋದಾದ್ರೆ ಆಗ ನಿಮಗೆ ಅನಿಸುತ್ತೆ ಇಟ್ಸ್ ಎ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟೂಲ್, ಹಾಗೆ ಅಥವಾ ಬೆಸ್ಟ್ ಒಂದು ಬಿಸ್ನೆಸ್ ಅಂತಲೂ ಅನಿಸ್ಬೋದು. ಸೊ ಹಾಗಾಗಿ ನಾನು ಅದನ್ನ ಪ್ರಯತ್ನ ಪಡೋದಕ್ಕೇನೆ ಯೂಟ್ಯೂಬಿಗೆ ಬಂದಿರೋದು. ನಿಮಗೆ ಗೊತ್ತಿರೋ, ನನಗೆ ಗೊತ್ತಿರೋ ನಾಲೆಡ್ಜ್ ಜನ ನಿಮಗೆ ಸ್ವಲ್ಪ ಹೇಳ್ಕೊಟ್ಟು ಅದರಲ್ಲಿ ನೀವು ಒಂದು ಸ್ವಲ್ಪ ಎಕ್ಸ್ಪರ್ಟೈಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ತರ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಈಗ ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಒಬ್ಬ ಸಾಮಾನ್ಯ ಇನ್ವೆಸ್ಟರ್ ಆರ್ ಪರ್ಸನ್ ಮ್ಯಾಕ್ಸಿಮಮ್ ಎಷ್ಟು ಸೆಕ್ಟರ್ನಲ್ಲಿ ಮತ್ತು ಎಷ್ಟು ಕಂಪನಿಗಳ ಶೇರ್ಗಳನ್ನ ತನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಟುಕೊಳ್ಳಬಹುದು ಆರ್ ಹೂಡಿಕೆ ಮಾಡಬಹುದು? ಲಾಂಗ್ ಟರ್ಮಿಗೆ ಹಾಗೆಯೇ ಶಾರ್ಟ್ ಟರ್ಮ್ನಲ್ಲೂ ಸಹ ಮ್ಯಾಕ್ಸಿಮಮ್ ಎಷ್ಟು ಕಂಪನಿ ಶೇರ್ನ ಪರ್ಚೇಸ್ ಮಾಡಬಹುದು? ದಯವಿಟ್ಟು ತಿಳಿಸಿ ಸರ್, ಹಾಗೆಯೇ ರೀಸನ್ ಸಹ ತಿಳಿಸಿ ಸರ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ವ್ಯಾಲ್ಯೂಬಲ್ ಸಜೆಷನ್ಸ್ ಅಂಡ್ ಆನ್ಸರ್ಸ್. ಥ್ಯಾಂಕ್ ಯು. ನೋಡಿ, ನೀವು ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಇಷ್ಟೇ ಶೇರ್ ತಗೊಳ್ಳಿ ಅಷ್ಟೇ ಶೇರ್ ತಗೊಳ್ಳಿ, ಲಾಂಗ್ ಟರ್ಮಿಗಾದ್ರೇನು ಶಾರ್ಟ್ ಟರ್ಮಿಗಾದ್ರೇನು ಯಾವುದೇ ಒಂದು ನಿಮಗೆ ರೂಲ್ಸು ಇಷ್ಟೇ ತಗೊಳ್ಳಿ ಅನ್ನೋದು ಏನೂ ಇಲ್ಲ. ಬಟ್ ಏನಾದರೂ ನೀವು ದೊಡ್ಡದಾಗಿ ತಗೊಂತೀರಾ ಅಂತ ಅನ್ನೋದಾದ್ರೆ ಕಂಪನಿಯವರು ಏನು ಮಾಡ್ತಾರೆ ಅಂತಂದ್ರೆ, ಮೊದಲಿಗೆ IPO ಬರೋ ಟೈಮಲ್ಲಿ ರೀಟೈಲ್ ಇನ್ವೆಸ್ಟರ್ಸಿಗಂತ ಒಂದು ಸ್ವಲ್ಪ ಭಾಗ ಮಾತ್ರ ಕೊಡೋದು, ಅಥವಾ ಅದು ಚೆನ್ನಾಗಿತ್ತು ಕಂಪ್ನಿ ಅಂದ್ರೆ ಅದಕ್ಕೂ ಒಂದು ಸ್ವಲ್ಪ ಭಾಗ, ಇನ್ನು ಉಳಿದವರಿಗೆ ಪ್ರಮೋಟರ್ಸ್ ಸ್ವಲ್ಪ ಇರ್ತಾರೆ, ಅವ್ರಿಗೆ FIs DIs ಎಲ್ಲ ಇರುತ್ತೆ. ಬಟ್ ಬೇಕಾದಷ್ಟು ಇರುತ್ತೆ, ನಿಮ್ಮಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ತಗೋಬಹುದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಅರ್ನ್ಡ್ ಇನ್ಕಮ್ ಪ್ರೂಫ್ ಮನಿ ಇದ್ರೆ ಏನು ಸಮಸ್ಯೆ ಇಲ್ಲ, ಎಷ್ಟು ಬೇಕಾದ್ರೂ ಹೂಡಿಕೆ ಮಾಡ್ಬೋದು, ಯಾವುದೇ ಒಂದು ಸಮಸ್ಯೆನೂ ಕೂಡ ಇಲ್ಲ. ಇದು ನಿಮಗೆ ನೆನಪಲ್ಲಿರ್ಲಿ ಅಂತ ನೆನ್ಪು ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಐ ಥಿಂಕ್ ಅರ್ಥ ಆಗಿದೆ ಅಂತಾನು ಅನ್ಕೊಂತೀನಿ ನಾನು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ನಿಫ್ಟಿ 50 ಇನ್ವೆಸ್ಟ್ ಮಾಡೋದು ಹೇಗೆ? ಹೌದು, ನಿಫ್ಟಿ 50 ಇಂಡೆಕ್ಸ್ನ ನಾವು ಬೈ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಬೇಕಂದ್ರೆ ನಿಫ್ಟಿ ಬೀಸ್ನ ಬೈ ಮಾಡ್ಬೋದು. ನಿಫ್ಟಿ ಬೀಸ್ ಅಂತ ಅಂದ್ರೆ ಅದು ಡಿಪೆಂಡ್ಸ್, ಚೇಂಜಸ್ ಆಗ್ತಾ ಇರುತ್ತೆ. ನಿಫ್ಟಿ ಹೆಂಗ್ ಚೇಂಜ್ ಆಗುತ್ತೋ ಅದು ಚೇಂಜ್ ಆಗುತ್ತೆ. ಅದು ಯಾವ ರೀತಿ ಹೆಂಗೆ ಏನು ಅಂತಂದು ನಿಮಗೆ ನೋಡೋದಾದ್ರೆ, ನಿಫ್ಟಿ ಬೀಸ್ ಬಂದ್ಬಿಟ್ಟು ಯೂಸಲಿ ಒಂದು 190 ಅಥವಾ 180 ಆ ರೀತಿ ಇರುತ್ತೆ. ನಿಫ್ಟಿ ಬೀಸ್ನ ನೀವು ಬೇಕಂದ್ರೆ ತಗೊಳ್ಬೋದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ಚಂದ್ರಶೇಖರ್ ಅವರು ಕೇಳ್ತಿದ್ದಾನೆ, ನನ್ನ 1.15 ಸಾವಿರದ ಶೇರ್ ಮಾರ್ಕೆಟ್ ಪೋರ್ಟ್ಫೋಲಿಯೋ ಇದೆ. ಐ ಥಿಂಕ್ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಚಂದ್ರಶೇಖರ್ ಸರ್. ನನ್ನ 1.15 ಸಾವಿರ ಅಂತಂದ್ರೆ
ಐ ಥಿಂಕ್ 1,50,000ನ 1,500,000ನ ನನಗೆ ಐಡಿಯಾ ಇಲ್ಲ. 1.15 ಸಾವಿರ ಅಂದರೆ ಐ ಥಿಂಕ್ ನಾನು 1,50,000 ಅಂತ ಅನ್ಕೊಂತೀನಿ. ಶೇರ್ ಮಾರ್ಕೆಟ್ ಪೋರ್ಟ್ಫೋಲಿಯೋ ಇದೆ, ಅದರಲ್ಲಿ 25,000 ರೂಪಾಯಿ 25,000 ರೂಪಾಯಿ ಅಂದರೆ ಮೇ ಬಿ 1,50,000 ಅಂತ ಅನ್ಕೊಂತೀನಿ ಸರ್. 25,000 ರೂಪಾಯಿ ಇನ್ಫೋಸಿಸ್ ಶೇರ್ ಇದೆ. 20% ಈಗ ಸ್ಟಾಕ್ ಡೌನಲ್ಲಿ ಇದೆ. ಇನ್ನೊಂದು 15,000ದ ಇನ್ಫೋಸಿಸ್ ಶೇರ್ ತೆಗೆದುಕೊಳ್ಳುವ ಅಥವಾ ಬೇರೆ ಸ್ಟಾಕಿಗೆ ಈ ಹೂಡಿಕೆ ದಯವಿಟ್ಟು ತಿಳಿಸಿ ಸರ್ ಅಂತ ಹೇಳ್ತಾರೆ. ಅಥವಾ ಬೇರೆ ತಗೊಂಡ್ಲಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನನ್ನ ಒಂದು ವಿಡಿಯೋಗಳನ್ನು ನೀವು ನೋಡಿದಿರಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ಎಷ್ಟೊಂದು ಸರಿ ಹೇಳ್ತಾ ಇರ್ತೀನಿ, ಯಾವತ್ತೂ ಕೂಡ ಎಷ್ಟೇ ಕಂಪನಿ ಎಷ್ಟೇ ಸ್ಟ್ರಾಂಗ್ ಇರಲಿ, ಎಷ್ಟೇ ಫಂಡಮೆಂಟಲಿ ಸೂಪರ್ ಇರಲಿ, ಬಟ್ ಯಾವತ್ತೂ ಕೂಡ ಒಂದೇ ಸ್ಟಾಕ್ ಮೇಲೆ ಡಿಪೆಂಡ್ ಆಗಬಾರ್ದು. ನೀವೇನು ಬರೀ ಒಂದೇ ನೀವು ತಗೊಂಡು ಬೇರೆ ಸ್ಟಾಕ್ಗಳು ತಗೊಂಡಿದ್ದೀರಲ್ಲ ನನಗೆ ಗೊತ್ತಿಲ್ಲ, ಬಟ್ ಒಂದೇ ಸ್ಟಾಕ್ ತಗೊಂಡಿದ್ರೆ ಯಾವತ್ತೂ ಕೂಡ ತುಂಬ ಡೇಂಜರು. ನಿಮ್ಮ ಒಂದು ಹೂಡಿಕೆ ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಯಾವತ್ತೂ ಡೈವರ್ಸಿಫಿಕೇಶನ್ ಆಗಿರಬೇಕು. ಈಗ ನೀವು ಇನ್ಫೋಸಿಸ್ ಅದು IT ಸೆಕ್ಟ್ರಿಗೆ ಬರುತ್ತೆ. ನೆಕ್ಸ್ಟ್ ಅದೇ ಥರ ಆಟೋಮೊಬೈಲ್ ಸೆಕ್ಟರು, ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ಸು, ಆಮೇಲೆ ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ನು, ಆಯಿಲ್ ಅಂಡ್ ಗ್ಯಾಸು, ಮೆಟಲ್ಲು, ಹಿಂಗೆ ಹಲವಾರು ಸೆಕ್ಟರ್ ಇದೆ. ದಯವಿಟ್ಟು ಬೇರೆ ಸೆಕ್ಟರ್ಗಳಲ್ಲೂ ಹೂಡಿಕೆ ಮಾಡಿ. ಅಥವಾ ಇಲ್ಲ ಸರ್ ನಾನು ಆಲ್ರೆಡಿ ಹೂಡಿಕೆ ಮಾಡಿದ್ದೀನಿ ಬೇರೆ ಎಲ್ಲ ಸೆಕ್ಟ್ರಲ್ಲೂ, ಬಟ್ ಇನ್ಫೋಸಿಸಲ್ಲಿ ಇಷ್ಟಿದೆ ಅಂತಂದರೆ 25,000 ಇದೆ ಅಂದರೆ ನೀವು ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಹೆಂಗಪ್ಪ ಅಂತಂದರೆ ಈಗ ನೀವು ಬರೀ IT ಸೆಕ್ಟ್ರಿಗೆ ಜಾಸ್ತಿ ದುಡ್ಡು ಹಾಕೋದು, ಮೆಟಲ್ ಸೆಕ್ಟ್ರಿಗೆ ಒಂದು ಜಾಸ್ತಿ ದುಡ್ಡು ಹಾಕೋದು, ಬ್ಯಾಲೆನ್ಸ್ ಇರಬೇಕು. ಒಂದು ಸೆಕ್ಟ್ರಿಗೆ ಒಂದು 10% ಅಥವಾ 12-13% ಇರಬೇಕು. ಒಂದು ಕಮ್ಮಿ ಒಂದಕ್ಕೆ ಜಾಸ್ತಿ ಮಾಡಬಾರ್ದು. 1, 2, 5, 10, 100, 200 ರೂಪಾಯಿ ವೇರಿ ಆದರೆ ಏನೂ ತೊಂದರೆ ಇಲ್ಲ, ಬಟ್ ಅದನ್ನೂ ಬ್ಯಾಲೆನ್ಸಿಂಗ್ ಮಾಡಬೇಡಿ ಅಂತ ಹೋಗ್ಬೇಡಿ. ಪರ್ಸೆಂಟೇಜ್ ವೈಸ್ ಹೋದಾಗ ಒಂದು 10-12-13% ವೇರಿಯೇಷನ್ಸಲ್ಲಿದ್ದರೆ ಏನೂ ತೊಂದರೆ ಇಲ್ಲ, ಬಟ್ ಮಿನಿಮಮ್ ಕ್ರೈಟೀರಿಯಾದಲ್ಲಿ ಮೇಂಟೈನ್ ಮಾಡಿ. ಸರ್ ನೀವು ಹಂಗೆಲ್ಲ ಮಾಡಿದ್ರು ಅಂದರೆ ಡೌನಿಗೆ ಬಂದರೆ ತಗೊಳ್ಳಿ. ಫಂಡಮೆಂಟಲಿ ಸ್ಟ್ರಾಂಗ್ ಅನಾಲಿಸಿಸ್ ನೀವು ಮಾಡಿ ಬಿಟ್ಟು ತಗೋಬೇಕಾಗುತ್ತೆ. ಹಾಗೆ ಮುಂದೂ ಕೂಡ ಮಾಡಬೇಕಾಗುತ್ತೆ. ಉತ್ತರ ಸಿಕ್ಕಿದೆ ಚಂದ್ರಶೇಖರ್ ಅವರಿಗೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಮತ್ತೆ ಅಪೇಕ್ಷಾ ಅವರೇ ಕೇಳಿದ್ದಾರೆ, ಸರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆರ್ ಇನ್ವೆಸ್ಟರ್ ಮ್ಯಾಕ್ಸಿಮಮ್ ಎಷ್ಟು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬಹುದು? ಏನಾದರೂ ರಿಸ್ಟ್ರಿಕ್ಷನ್ಸ್, ರೂಲ್, ರೆಗ್ಯುಲೇಷನ್ ಇದೆಯಾ? ನಿಮ್ಮ ಪ್ರಕಾರ ಎಷ್ಟು ಕಂಪನಿಗಳ ಶೇರ್ಸ್ನ ಪರ್ಚೇಸ್ ಮಾಡಬಹುದು? ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅಂಡ್ ಎ ರೀಸನ್ ಚಂದ್ರಶೇಖರ್ ಅಂತ ಹೇಳ್ತಾ ಇದ್ದೀರಾ. ಮೇಡಮ್ ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಎಷ್ಟು ಬೇಕಾದರೂ ಶೇರ್ ತಗೋಬೋದು, ಇಷ್ಟೇ ಶೇರ್ ಅನ್ನೋದು ಏನೂ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಸಾಮಾನ್ಯ ವ್ಯಕ್ತಿಗಳು ಎಷ್ಟು ಬೇಕಾದ್ರೂ ಶೇರ್ ತಗೋಬೋದು. ಎಷ್ಟಂತ ಅಂದರೆ ನೀವು ಲಾಟಾಗಿ ತೊಗೊಳಕ್ಕಂತೂ ಏನು ಸಾಧ್ಯ ಇಲ್ವಲ್ಲ. ಒಂದೇ 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ ಇನ್ವೆಸ್ಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಆಮೇಲೆ ಯಾವುದೇ ರೆಗ್ಯುಲೇಷನ್ ರೂಲ್ಸು, ಏನಾದರೂ ರಿಸ್ಟ್ರಿಕ್ಷನ್ ರೂಲ್ಸ್, ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ. ನಿಮ್ಮದು ಹೇಳಿದ್ನಲ್ಲ ನಾನು, ಇನ್ಕಮ್ ಟ್ಯಾಕ್ಸ್ಡ್ ಮನಿ ಎಷ್ಟಿದೆಯೋ ಅಷ್ಟರಲ್ಲೂ ಕೂಡ ಇನ್ವೆಸ್ಟ್ ಮಾಡಿ. ಡೋಂಟ್ ವರಿ ಅಬೌಟ್ ಇಟ್, ಏನು ತೊಂದರೆ ಇಲ್ಲ. ಬಟ್ ಏನೋ ದೊಡ್ಡದಾಗಿ ತಗೊಂತೀನಿ ಅಂತಂದ್ರೆ ಆಗ ಇನ್ಕಮ್ ಟ್ಯಾಕ್ಸ್ ಇರಬೇಕಾಗುತ್ತೆ, ಆಲ್ರೆಡಿ ನೀವು ಕಟ್ಟಿರ್ತೀರ. ಅದೊಂದು ಬಿಟ್ಟು ಬೇರೆ ಏನೂ ಇಲ್ಲ, ನೀವೆಷ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಆಮೇಲೆ ಇನ್ನೂ ಒಂದು ಪ್ರಶ್ನೆ ಕೇಳಿದ್ದೀರಾ ನೀವಿಲ್ಲಿ, ಏನಾದರೂ ರೂಲ್ಸ್ ಇದೆಯಾ ನಿಮ್ಮ ಪ್ರಕಾರ, ಕಂಪನಿಗೆ ಎಷ್ಟು ಕಂಪನಿಗಳಲ್ಲಿ ಅಂತಲೂ ಕೇಳಿದ್ದೀರಾ. ನಿಮ್ಮ ಪ್ರಕಾರ ಎಷ್ಟು ಕಂಪನಿಗಳ ಶೇರ್ ಪರ್ಚೇಸ್ ಮಾಡೋ ಅದನ್ನು ಕೂಡ ಹೇಳಿದ್ದೀನಿ. ಐ ಥಿಂಕ್ ಅರ್ಥ ಆಗಿದೆ ಅಂತಲೂ ಅನ್ಕೊತೀನಿ. ಓಕೆ ಸ್ನೇಹಿತರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.